ನಮಸ್ಕಾರ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಈ ದಿನದ ಅಪ್ಡೇಟ್ಸ್ಗಳನ್ನ ನೋಡೋದಾದ್ರೆ, ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಕಸ ವಿಲೇವಾರಿ ಘಟಕದ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ಪ್ರದೇಶದಲ್ಲಿ ಏನು ಮನೆಗಳನ್ನ ಕಟ್ಟಲಾಗಿತ್ತು, ಆ ಎಲ್ಲ ಕಟ್ಟಡಗಳನ್ನ ತೆರವು ಕಾರ್ಯ ನಡೆಸಲಾಗಿತ್ತು. ಈ ಒಂದು ತೆರವು ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ಕೂಡ ಆಗಿತ್ತು. ಇದೀಗ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಿದರು. ಕರ್ನಾಟಕ ಸರ್ಕಾರ ಉತ್ತರ ಪ್ರದೇಶದ ರೀತಿ ಬುಲ್ಡೋಜರ್ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಟೀಕೆಯನ್ನ ಕೂಡ ಮಾಡಿದ್ರು. ಇದು ವಿಚಾರವಾಗಿ ಕರ್ನಾಟಕ ಸರ್ಕಾರದಿಂದ ಡಿಕೆಶಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ಯಾವುದೇ ರೀತಿಯಾದಂತಹ ಬುಲ್ಡೋಸರ್ ನೀತಿಯನ್ನ ಅನುಸರಿಸ್ತಾ ಇಲ್ಲ, ಎಲ್ಲ ಕೂಡ ಸಕ್ರಿಯವಾಗಿ ಕೆಲಸವನ್ನ ನಡೆಸಲಾಗ್ತಾ ಇದೆ. ನಾವು ಕಾನೂನು ಕ್ರಮವಾಗಿ ಕಾನೂನು ರೀತಿಯಲ್ಲೇ ಕೆಲಸವನ್ನ ನಡೆಸ್ತಾ ಇದ್ದೇವೆ, ಒತ್ತುವರಿಯನ್ನ ತೆರವು ಮಾಡಿದ್ದೇವೆ ಅಂತ ಕೂಡ ತಿಳಿಸಿದ್ರು. ಈ ಒಂದು ವಿಚಾರವಾಗಿ ಈ ದಿನ ಸಿಎಂ ಅವರು ಕೂಡ ಸಭೆಯನ್ನ ಕರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಲಿದ್ದಾರೆ. ಏನು ಅಕ್ರಮ ಕಟ್ಟಡಗಳನ್ನ ಇಲ್ಲಿ ಕಟ್ಟಲಾಗಿತ್ತು, ಅವುಗಳನ್ನ ತೆರವು ನಡೆಸಲಾಗಿದೆ. ಇದಕ್ಕೆ ಅರ್ಹ ಉಳ್ಳವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಅವರಿಗೆ ಮನೆಗಳನ್ನ ವಿತರಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಪುನರ್ವಸತಿ ಕಲ್ಪಿಸಲಾಗುತ್ತೆ ಅಂತ ಕೂಡ ಮಾತನಾಡಿದ್ದಾರೆ. ಈ ಒಂದು ವಿಚಾರವಾಗಿ ಕೇರಳದ ಸಂಸದ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿದ್ದೇವೆ, ನಾವು ಕೂಡ ಈ ದಿನ ಸಭೆ ನಡೆಯುತ್ತೆ, ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಕಾದು ನೋಡೋಣ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತನಾಡಿರುವಂತದ್ದು. ಏನೋ ಬುಲ್ಡೋಸರ್ ನೀತಿ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ಕರ್ನಾಟಕದಲ್ಲಿ ಬುಲ್ಡೋಸರ್ ನೀತಿಯನ್ನ ಅನುಸರಿಸಲಾಗ್ತಾ ಇಲ್ಲ, ನಿಮ್ಮ ಮಾತು ಸರಿಯಲ್ಲ, ಇಲ್ಲಿ ಕಾನೂನು ಕ್ರಮವಾಗಿನೇ ಎಲ್ಲ ಕೆಲಸವನ್ನ ನಡೆಸಲಾಗ್ತಾ ಇದೆ. ಇದನ್ನ ಸಭೆ ನಡೆಯುತ್ತೆ, ಯಾರು ಅರ್ಹ ಫಲಾನುಭವಿಗಳಿರ್ತಾರೆ ಅವರಿಗೆ ಖಂಡಿತವಾಗೂ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಗಳು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಮನೆಗಳ ಧ್ವಂಸಕ್ಕೂ ಉತ್ತರ ಪ್ರದೇಶದ ಬುಲ್ಡೋಸರ್ ನ್ಯಾಯಕ್ಕೂ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ, ಯಾವುದಕ್ಕೂ ಹೋಲಿಕೆನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಪುನರ್ವಸತಿ ಕಲ್ಪಿಸುತ್ತೆ ಅನ್ನುವಂತಹ ಭರವಸೆಯಲ್ಲಿ ಕೂಡ ಇರುವಂತದ್ದು. ಜೊತೆಗೆ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅವರ ಬಳಿ ಯಾವೆಲ್ಲ ಒಂದಷ್ಟು ಆಧಾರ್ ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಜೊತೆಗೆ ಯಾವೊಂದು ಅಲ್ಲಿ ಮನೆಗಳನ್ನ ಕಟ್ಟೋದಕ್ಕೆ ಅವರಿಗೆ ಸಮ್ಮತಿಯನ್ನ ಕೊಟ್ಟಿದ್ಯಾರು, ಅಂದ್ರೆ ಇವಾಗ ಏನೆಲ್ಲ ನಾವು ಪರವಾನಗಿಯನ್ನ ಪಡೆದುಕೊಂಡಿರ್ತೀವಿ, ಕೊಟ್ಟಿದ್ಯಾರು, ಸೈಟ್ ಅನ್ನ ಯಾವಾಗ ಖರೀದಿ ಮಾಡಿದ್ರು, ಮನೆಯನ್ನ ಅಲ್ಲಿ ಯಾವಾಗ ಕಟ್ಟಿದ್ರು, ಎಲ್ಲ ದಾಖಲಾತಿಗಳನ್ನ ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು. ಅರ್ಹ ಫಲಾನುಭವಿಗಳು ಏನಿದ್ದಾರೆ ಅದರಲ್ಲಿ ಕೂಡ ಇವರೆಲ್ಲ ಎಲ್ಲಿಂದ ಬಂದಿರೋ ಅಂತವ್ರು, ಯಾವ ಜಾಗದಿಂದ ವಲಸೆ ಬಂದಿದ್ರು, ಮೂಲತಃ ಅಲ್ಲಿ ಅವರೇನಾ, ಎಲ್ಲವನ್ನ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಎಂದು ಸಿಎಂ ಸಭೆ ನಂತರ ಎಲ್ಲ ತೀರ್ಮಾನ ಆಗುವಂಥದ್ದು. ನೆಕ್ಸ್ಟ್ ಸುದ್ದಿ ಕಡೆ ನೋಡೋದಾದ್ರೆ, ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆ ಸಾಲು ಸಾಲು ರಜೆಗಳು ಬಂದಿರುವಂತಹ ಕಾರಣದಿಂದಾಗಿ ಪ್ರವಾಸಿಗರ ದಂಡು ಕೊಡಗಿನತ್ತ ನುಗ್ಗಿದೆ. ಕೊಡಗಿನಲ್ಲಿ ಇರುವಂತಹ ಪ್ರೇಕ್ಷಣೀಯ ಸ್ಥಳಗಳನ್ನ ವೀಕ್ಷಣೆ ಮಾಡೋದಕ್ಕೆ ಹೋಗಿರುವಂತಹ ಜನರಿಂದಾಗಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿರುವಂತದ್ದು. ನಡು ರಸ್ತೆಗಳಲ್ಲೇ ವಾಹನಗಳನ್ನ ನಿಲ್ಲಿಸಿ ಪ್ರವಾಸಿಗರು ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಇನ್ನು ಪ್ರವಾಸಿಗರ ದಂಡು ಕಂಡು ಬಂದಿದ್ದು ರಾಜಾಸೀಟ್, ಅಬ್ಬೆ ಫಾಲ್ಸ್, ದುಬಾರೆ, ನಿಸರ್ಗಧಾಮ, ಮಡಿಕೇರಿ, ಕೊಡಗು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಜನರ ದಟ್ಟಣೆ ಹೆಚ್ಚಾಗಿರುವಂತದ್ದು. ಟ್ರಾಫಿಕ್ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಅಲ್ಲಲ್ಲೇ ವಾಹನ ಸವಾರರು ನಿಂತು ಹೋಗುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಇನ್ನು ಕೆಲ ಪ್ರವಾಸಿಗರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ರಸ್ತೆಯ ಬದಿಯಲ್ಲೇ ತಮ್ಮ ಕಾರ್ಗಳನ್ನ ಹಾಗೂ ವಾಹನಗಳನ್ನ ಪಾರ್ಕ್ ಮಾಡಿ ನಡೆದುಕೊಂಡು ಹೋಗುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಕೇರಳ ಸೇರಿ ಹೊರ ರಾಜ್ಯದ ಪ್ರವಾಸಿಗರೇ ಅತ್ಯಧಿಕವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಒಂದೇ ದಿನದಲ್ಲಿ ಹಂಪಿಗೆ 1 ಲಕ್ಷಕ್ಕೂ ಹೆಚ್ಚು ಜನರು ಭೇಟಿಯನ್ನ ನೀಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸಾಲು ಸಾಲು ರಜೆ ಹಿನ್ನೆಲೆ ಎಲ್ಲ ಪ್ರವಾಸಿಗರು ಪ್ರೇಕ್ಷಣೀಯ ಸ್ಥಳಗಳನ್ನ ಕೂಡ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಜನವರಿಯ ಮೊದಲನೇ ವಾರದ ಅಂತ್ಯದವರೆಗೂ ಎಲ್ಲಾ ಹೋಟೆಲ್ ರೂಮ್ಸ್ಗಳು ಹಾಗೂ ಹೋಮ್ ಸ್ಟೇಗಳು ಬುಕ್ಕಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನು ರಾಜ್ಯ ಪ್ರವಾಸಿಗರ ಇಲಾಖೆಗೆ ಈ ಬಾರಿ ಒಳ್ಳೆ ಲಾಭ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಪ್ಲಾನ್ ಮಾಡ್ಕೋಬೇಕು ಅಂತ ಇರುವಂತಹ ಜನರು ದಟ್ಟಣೆಯನ್ನ ನೋಡಿದ್ರೆ, ಪ್ಲಾನ್ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ತಪ್ಪುತ್ತೆ ಅನ್ನುವಂತ ಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ.
ಜನವರಿ 1, 2026 ಹೊಸ ವರ್ಷದ ಸಂಭ್ರಮ. ಡಿಸೆಂಬರ್ 31ರ ರಾತ್ರಿಯಿಂದಲೇ ಬೆಂಗಳೂರಿನಲ್ಲಿ ಜನಜಂಗುಳಿ ಇರುತ್ತೆ. ಈ ಬಾರಿಯ ಹೊಸ ವರ್ಷಕ್ಕೆ ಟೈಟ್ ರೂಲ್ಸ್ ಅನ್ನ ಜಾರಿ ಮಾಡಿರುವಂತಹ ಪೊಲೀಸ್ ಇಲಾಖೆ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಹೀಟ್ ಮ್ಯಾಪ್ ಅನ್ನ ಜಾರಿ ಮಾಡುತ್ತೆ. ಏನಿದು ಹೀಟ್ ಮ್ಯಾಪ್ ಅನ್ನೋದನ್ನ ನೋಡೋದಾದ್ರೆ ನಗರದ ವಿವಿಧೆಡೆ ನಡೆಯುವಂತಹ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಭದ್ರತೆಯನ್ನ ಕಲ್ಪಿಸಬೇಕು ಹಾಗೂ ಟ್ರಾಫಿಕ್ ಸಮಸ್ಯೆಯನ್ನ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನ ಜಾರಿ ಮಾಡಿರುವಂತದ್ದು. ಜೊತೆಗೆ 20,000 ಪೊಲೀಸರನ್ನ ನಿಯೋಜನೆ ಮಾಡಿದೆ ಪೊಲೀಸ್ ಇಲಾಖೆಯಿಂದ. ಹಾಗೂ ಹೀಟ್ ಮ್ಯಾಪ್ ಮೂಲಕ ಜನದಟ್ಟಣೆಯನ್ನ ಪತ್ತೆ ಮಾಡಬಹುದು. ಹೇಗೆ ಯಾವ ರೀತಿ ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಿಸಿ ಕ್ಯಾಮೆರಾಗಳೆಲ್ಲ ಅಳವಡಿಕೆ ಮಾಡಲಾಗ್ತಾ ಇದೆ, ವಿವಿಧ ಕ್ರಮಗಳನ್ನ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿರುವಂತದ್ದು. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆಯನ್ನ ಕೂಡ ನಡೆಸಿದ್ದಾರೆ. ಸಭೆಯನ್ನ ನಡೆಸಿ ಯಾವೆಲ್ಲ ಜಾಗೃತಿಗಳನ್ನ ಮೂಡಿಸಬೇಕು, ಜೊತೆಗೆ ಯಾವೆಲ್ಲ ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಯನ್ನ ಹೊರಡಿಸಬೇಕು, ಯಾವೆಲ್ಲ ಕ್ರಮಗಳನ್ನ ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿರುವಂತದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ. ಈ ಒಂದು ಹೊಸ ವರ್ಷದ ಸಂಭ್ರಮಾಚರಣೆಯ ದಿನದಂದು ಕಾನೂನು ಸುವ್ಯವಸ್ಥೆಗೋಸ್ಕರ 14,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ 2,500 ಟ್ರಾಫಿಕ್ ಪೊಲೀಸರು ಹಾಗೂ 88 KSRDP ತುಕಡಿಗಳು, 21 CAR, 266 ಹೊಯ್ಸಳ ವಾಹನ ಹಾಗೂ 250 ಕೋಬ್ರಾ ವಾಹನಗಳನ್ನ ನಿಯೋಜಿಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಒಟ್ಟಾರೆ 20,000 ಪೊಲೀಸರನ್ನ ಹೊಸ ವರ್ಷಕ್ಕೆ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಹೊಸ ವರ್ಷದಲ್ಲಿ ಭದ್ರತೆಯನ್ನ ಕಾಪಾಡಲಿಕ್ಕೆ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ 10 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ವರ್ಷ ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. MG ರಸ್ತೆ, ಬ್ರಿಗೇಡ್ ರೋಡ್, ಕೋರ್ಮಂಗ್ಲ ಈ ರೀತಿಯಾದಂತಹ ಒಂದಷ್ಟು ಇಂದಿರಾನಗರ ಈ ರೀತಿಯಾದಂತಹ ಸ್ಥಳಗಳಲ್ಲಿ ಜಾಸ್ತಿ ಹೆಚ್ಚು ಜನ ಸೇರ್ತಾರೆ ಅಂತ ಗುರುತಿಸಲಾಗಿದೆ. ಸುಮಾರು ಈ ವರ್ಷ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಗುರುತಿಸಲಾಗಿರುವಂತದ್ದು. ಜೊತೆಗೆ ಒಂದು ಹೀಟ್ ಮ್ಯಾಪ್ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತೆ, ಹೀಟ್ ಮ್ಯಾಪ್ ಮುಖಾಂತರ ಜನದಟ್ಟಣೆಯನ್ನ ಯಾವ ರೀತಿ ಪತ್ತೆ ಹಚ್ಚಬಹುದು ಅಂತ ಅಂದ್ರೆ ಹೀಟ್ QR ಕೋಡ್ ಮುಖಾಂತರ ಅಂದ್ರೆ ರೆಡ್ ಸಿಗ್ನಲ್ ತೋರಿಸ್ತಾ ಇತ್ತು ಅಂತ ಹೇಳಿದ್ರೆ ಆ ಒಂದು ಜಾಗದಲ್ಲಿ ಅತಿ ಹೆಚ್ಚು ಜನರಿದ್ದಾರೆ ಅನ್ನೋದು ಗೊತ್ತಾಗುತ್ತಂತೆ. ಹಳದಿ ಒಂದು ಸೂಚನೆಯನ್ನ ತೋರಿಸ್ತಾ ಇದ್ರೆ ಅಲ್ಲಿ ಜನರು ಸೇರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನೀಡುತ್ತೆ. ಜೊತೆಗೆ ಗ್ರೀನ್ ಸಿಗ್ನಲ್ ಅನ್ನ ತೋರಿಸ್ತಾ ಇದ್ರೆ ಜನದಟ್ಟಣೆ ಅಷ್ಟಾಗಿ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಡುತ್ತಂತೆ. ಜೊತೆಗೆ ಸಭೆಯಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಡಾಕ್ಟರ್ MN ಸಲೀಂ ಹಾಗೂ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಈ ಒಂದು ಹೀಟ್ ಮ್ಯಾಪ್ ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ AI ತಂತ್ರಜ್ಞಾನವನ್ನ ಕೂಡ ಬಳಸಲಾಗಿದೆ, ಸಿಸಿ ಕ್ಯಾಮೆರಾಗಳನ್ನ ಕೂಡ ಇಡಲಾಗಿದೆ, ಫೋಕಸ್ ಲೈಟಿಂಗ್ಸ್ ಗಳನ್ನ ಕೂಡ ಅಳವಡಿಸಲಾಗಿದೆ. AI ತಂತ್ರಜ್ಞಾನದ ಮುಖಾಂತರ ಮುಖ ಚಹರೆ ಏನಿರುತ್ತೆ ಅದನ್ನ ಕಂಡು ಹಿಡಿಯಬಹುದು. ಜೊತೆಗೆ ಕ್ರಿಮಿನಲ್ ಆಕ್ಟಿವಿಟಿ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಉಳ್ಳವರನ್ನ ಪತ್ತೆ ಹಚ್ಚಿ ಡಿಟೆಕ್ಟ್ ಮಾಡುತ್ತೆ. ಅಂತವರ ವಿರುದ್ಧ ಎಲ್ಲೆಲ್ಲಿ ಅವರು ಓಡಾಡ್ತಾ ಇದ್ದಾರೆ, ಯಾವೆಲ್ಲ ಸ್ಥಳಗಳಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಅತಿ ಶೀಘ್ರವಾಗಿ ಪೊಲೀಸ್ ಇಲಾಖೆಗೆ ಲಭ್ಯವಾಗುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ದೇವೆ. ಜೊತೆಗೆ ಮನೆಯಿಂದ ಏನು ಯುವಕರು ಯುವತಿಯರು ಹೊರ ಬರ್ತಾರೆ ಹೊಸ ವರ್ಷದ ಸಂಭ್ರಮಾಚರಣೆಗೋಸ್ಕರ, ಅವರು ಮನೆಯಿಂದ ಹೊರಗಡೆ ಬಂದು ಮನೆಗೆ ವಾಪಸ್ ತಲುಪುವವರೆಗೂ ಪೋಷಕರು ನಿಗಾ ವಹಿಸಬೇಕು ಅಂತ ಹೇಳಿ ಮನೆಗಳಿಗೂ ಅನ್ನು ಕುಟುಂಬಸ್ಥರಿಗೂ ಕೂಡ ಒಂದು ಸೂಚನೆಯನ್ನ ಹೊರಡಿಸಿರುವಂತದ್ದು. ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿದೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆ ಆಗಿದೆ. ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆ ಆಗಿರುವಂತಹ ವಿಚಾರವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವಂತದ್ದು. ಏನು ಕಾಂಗ್ರೆಸ್ ಸರ್ಕಾರವೇ ಒಂದು ಡ್ರಗ್ಸ್ ಜಾಲಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನ ಕೂಡ ಮಾಡಿರುವಂತದ್ದು. ರಾಜ್ಯದಲ್ಲಿ ನಡೀತಾ ಇರುವಂತಹ ಡ್ರಗ್ಸ್ ದಂಧೆಗೆ ಕಾಂಗ್ರೆಸ್ ಸರ್ಕಾರ ಕಡಿವಾಣವೇ ಹಾಕ್ತಾ ಇಲ್ಲ. ಒಂದಲ್ಲ ಒಂದು ದಿನ ಬೆಳಗ್ಗೆ ಎದ್ರೆ ಡ್ರಗ್ಸ್ ಜಾಲದ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ವರದಿ ಆಗ್ತಾ ಇರುತ್ತೆ. ಡ್ರಗ್ಸ್ ಜಾಲ ದಂಧೆಗಳು ಪತ್ತೆ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಯಾಕೆ ನಿಯಂತ್ರಣ ಮಾಡೋದಕ್ಕೆ ಅವರಿಗೆ ಕಡಿವಾಣ ಯಾಕೆ ಹಾಕ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ವಿರೋಧ ಪಕ್ಷದ ನಾಯಕ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈ ಒಂದು ವಿಚಾರವಾಗಿ ಸಾಕಷ್ಟು ಟೀಕೆಯನ್ನ ಕೂಡ ಮಾಡಿದ್ದಾರೆ. ಹಾಗೆ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಡಾಕ್ಟರ್ CN ಅಶ್ವಥ್ ನಾರಾಯಣ್ ಹಾಗೂ ಪಕ್ಷದ ಮುಖಂಡರು ಕೂಡ ಆಗಿರುವಂತಹ ಮಾಜಿ
IPS ಅಧಿಕಾರಿ ಭಾಸ್ಕರ್ ರಾವ್ ಕೂಡ ತೀವ್ರವಾಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ಸರ್ಕಾರ ನಮ್ಮ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಏನು ಡ್ರಗ್ಸ್ ಫ್ಯಾಕ್ಟರಿಯ ಪತ್ತೆ ಆಗಿದೆ, ಇಷ್ಟು ದಿನ ವಿಮಾನ ನಿಲ್ದಾಣದಲ್ಲಿ, ಬಸ್ ನಿಲ್ದಾಣದಲ್ಲಿ ಅಲ್ಲಿ ಇಲ್ಲಿ ಡ್ರಗ್ಸ್ ಸರಬರಾಜು ಆಗ್ತಾ ಇತ್ತು ಅನ್ನುವಂತಹ ವರದಿಯನ್ನ ಕೇಳ್ತಾ ಇದ್ವಿ. ಆದ್ರೆ ಬೆಂಗಳೂರಿನಲ್ಲೇ ಇಷ್ಟೆಲ್ಲ ಫ್ಯಾಕ್ಟರಿಗಳನ್ನ ನಡೆಸ್ತಾ ಇದೆ ಅಂದ್ರೆ ಯಾರ ಒಂದು ಸಪೋರ್ಟ್ ಇಂದ ಈ ಒಂದು ಜಾಲವನ್ನ ನಡೆಸಲಾಗ್ತಾ ಇದೆ, ಯಾರ ಒಂದು ಕುಮ್ಮಕ್ಕಿನಿಂದ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಕೂಡ ಆರೋಪವನ್ನ ಮಾಡಿರುವಂತದ್ದು. ಈ ಒಂದು ವಿಚಾರವಾಗಿ ಗೃಹ ಸಚಿವರಾಗಿರುವಂತಹ, ಗೃಹ ಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಮಾಡಿರೋ ಬಗ್ಗೆ ಈ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂತದ್ದು. ಡ್ರಗ್ಸ್ ಕಾರ್ಯಾಚರಣೆಯಲ್ಲಿ ರಾಜ್ಯ ಪೊಲೀಸರು ಕೂಡ ಭಾಗಿಯಾಗಿದ್ರು. ಇನ್ನು ಜಪ್ತಿಯಾದ ಮಾಲು 56 ಅಲ್ಲ, 1.20 ಕೋಟಿ ಅಷ್ಟೇ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ 56 ಕೋಟಿ ರು ಮೌಲ್ಯ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದೇವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ 1,20,00,000 ಕೋಟಿ ರೂಪಾಯಿ ಅಷ್ಟೇ ಜಪ್ತಿ ಆಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿರುವಂತಹ ಪರಮೇಶ್ವರ್ ಅವರು, ಡ್ರಗ್ಸ್ ಕೆಮಿಕಲ್ ಮೌಲ್ಯ 1 kgಗೆ 30 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುತ್ತೆ ಅಂತ ಹೇಳಿ, ಡ್ರಗ್ಸ್ ಎಷ್ಟೆಲ್ಲ ಬೆಲೆ ಬಾಳುತ್ತೆ, ಎಷ್ಟನ್ನ ಜಪ್ತಿ ಮಾಡಲಾಗಿದೆ, ಯಾರೆಲ್ಲ ಭಾಗಿಯಾಗಿದ್ರು, ಮಹಾರಾಷ್ಟ್ರ ಪೊಲೀಸರು ಏನಂತ ಮಾಹಿತಿ ಕೊಟ್ಟಿದ್ರು, ಆದ್ರೆ ಆಕ್ಚುಲ್ ಆಗಿ ಮಾಹಿತಿ ಏನು ಅನ್ನೋಂಥ ವಿಚಾರವಾಗಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.